ಇಡೀ ವಿಶ್ವಕರ್ಮ ಸಮಾಜ ಪೂಜೆ ಅವ್ರಿಗೆ ನ್ಯಾಯ ಸಿಗಬೇಕು ಅನ್ನುವಂಥ ನಿಲುವನ್ನು ತಗೊಂಡಿದ್ದೀವಿ. ಯಾವ ಹಂತಕ್ಕೆ ಬೇಕಾದರೂ ನಾವು ಕಾನೂನಿನ ಮೂಲಕ ಹೋರಾಟ ಮಾಡ್ತೇವೆ. ನಾವೆಲ್ಲ ಯೋಚನೆ ಮಾಡಿದ್ವಿ, ನಾವು ಆ ಹುಡುಗನಿಗೆ ಶಿಕ್ಷೆ ಕೊಡಿಸ್ಬೇಕು ಅನ್ನೋದು ನಮ್ಮ ಉದ್ದೇಶನೇ ಅಲ್ಲ. ಅವರು ತಪ್ಪು ಮಾಡಿದರೆ ನಾವು ಅಕ್ಸೆಪ್ಟ್ ಮಾಡ್ಕೊಳ್ತೀವಿ. ಅವರಿಬ್ಬರಿಗೂ ಮದುವೆ ಮಾಡಿಸಿ ಆ ಮಗುಗೆ ಭವಿಷ್ಯವನ್ನು ಚೆನ್ನಾಗಿ ಮಾಡಿಸ್ಬೇಕು ಅನ್ನೋದೇ ನಮ್ಮೆಲ್ಲರ ಉದ್ದೇಶ. ಅಲ್ಲ, ಇದು ನೋಡಿ, ಯಾವುದೇ ಮನೆಯಲ್ಲೂ ಕೂಡ ಈ ರೀತಿ ಆಗಬಾರ್ದು. ತಂದೆ ತಾಯಿಗಳು ತುಂಬ ಕಷ್ಟಪಟ್ಟು ಮಕ್ಕಳನ್ನು ಓದಿಸ್ತಾರೆ. ತುಂಬ ಅದರಲ್ಲೂ ಕೂಡ ಕೆಲವೊಂದು ಸಮಾಜಗಳಿಗೆ ವಿದ್ಯೆ ಭಾಳ ದೂರ. ಅದನ್ನು ಈ ಹುಡುಗಿ ನಮ್ಮ ಸಮಾಜದವರು ತುಂಬ ಪಾಪದವರು, ತುಂಬ ಬಡವರು. ಅದರಲ್ಲೂ ಮಕ್ಕಳನ್ನ BSc ಓದಿಸಿದ್ದಾರೆ. ಆದರೆ ಮಕ್ಕಳು ಕೂಡ ಆಲೋಚನೆ ಮಾಡಿ ಇದನ್ನೆಲ್ಲ ಮಾಡಬೇಕಾಗಿತ್ತು. ನಡೆದೋಗಿದೆ, ಎರಡೂ ಕಡೆ ತಪ್ಪಾಗೋಗಿದೆ. ಏನೋ ಸಣ್ಣದಲ್ಲಿ ಏನೋ ಮುಚ್ಚೋಗುವಂಥ ತಪ್ಪಾಗೋಗಿದ್ರೆ ಇದು ಬೆಳಕಿಗೆ ಬರ್ತಾ ಇರಲಿಲ್ಲ. ಬೆಳಕಿಗೆ ಬಂದಾಗೋಯ್ತು. ಆ ಇಬ್ಬರಿಗೂ ಒಂದು ಮಗುಗೂ ಕೂಡ ಒಂದು ಜನ್ಮ ಕೊಟ್ಬಿಟ್ರು ಇಬ್ಬರು ಸೇರಿ. ಆದರೆ ಆ ಮಗುಗೆ ತಂದೆ ಬೇಕು. ಯಾರಿಗೇ ಆಗಲಿ ಸಮಾಜದಲ್ಲಿ ತಂದೆ ಇಲ್ಲದೆ ಇದ್ದರೆ ಎಂಥ ಕಷ್ಟ ಆಗ್ತದೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ನಮ್ಮ ಸಮಾಜ, ಇಡೀ ವಿಶ್ವಕರ್ಮ ಸಮಾಜ ಪೂಜೆ ಅವ್ರಿಗೆ ನ್ಯಾಯ ಸಿಗಬೇಕು ಅನ್ನುವಂಥ ನಿಲುವನ್ನು ತಗೊಂಡಿದ್ದೀವಿ. ಯಾವ ಹಂತಕ್ಕೆ ಬೇಕಾದರೂ ನಾವು ಕಾನೂನಿನ ಮೂಲಕ ಹೋರಾಟ ಮಾಡ್ತೇವೆ. ನಾವೆಲ್ಲ ಯೋಚನೆ ಮಾಡಿದ್ವಿ, ನಾವು ಆ ಹುಡುಗನಿಗೆ ಶಿಕ್ಷೆ ಕೊಡಿಸ್ಬೇಕು ಅನ್ನೋದು ನಮ್ಮ ಉದ್ದೇಶನೇ ಅಲ್ಲ. ಅವರು ತಪ್ಪು ಮಾಡಿದರೆ ನಾವು ಅಕ್ಸೆಪ್ಟ್ ಮಾಡ್ಕೊಳ್ತೀವಿ. ಅವರಿಬ್ಬರಿಗೂ ಮದುವೆ ಮಾಡಿಸಿ ಆ ಮಗುಗೆ ಭವಿಷ್ಯವನ್ನು ಚೆನ್ನಾಗಿ ಮಾಡಿಸ್ಬೇಕು ಅನ್ನೋದೇ ನಮ್ಮೆಲ್ಲರ ಉದ್ದೇಶ. ಆ ಹುಡುಗ ಜೈಲಲ್ಲಿರಬೇಕು ಅಂತ ಖಂಡಿತವಾಗ್ಲೂ ನಮಗೆ ಆ ಉದ್ದೇಶನೇ ಇಲ್ಲ. ಆ ಹುಡುಗನೂ ಈಚೆ ಬರಬೇಕು, ನಡೆದೋಗಿರೋ ತಪ್ಪನ್ನು ಸರಿಪಡಿಸ್ಕೋಬೇಕು, ಎರಡು ಕುಟುಂಬಗಳು ಒಂದಾಗಬೇಕು ಅನ್ನೋ ಉದ್ದೇಶದಿಂದಲೇ ನಾನು ಬಂದಿದ್ದೀನಿ. ಎಲ್ಲ ವಿಚಾರ ತಿಳ್ಕೊಂಡಿದ್ದೀನಿ. ಇವ್ರ ಮನೆಗೆ ಬಂದು ನನ್ನ ಹತ್ರ ಪಾಪ ಹತ್ಕೊಂಡಾಗ ನನಗೆ ಭಾಳ ನೋವಾಯಿತು. ಯಾಕಂದರೆ ದುಡ್ಡಿದ್ದವ್ರು ಯಾವುದೋ ರೀತಿಯಲ್ಲಿ ಇದನ್ನು ಬಗೆಹರಿಸ್ಕೊತಾರೆ. ದುಡ್ಡು ಇಲ್ಲದೇ ಇದ್ದವರು ಇವರೆಲ್ಲ ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರೆ ಜೀವನನೇ ನಡೆಸೋಲ್ಲ. ಇವರೆಲ್ಲ ಕೋರ್ಟು ಕಟಕಟೆ ಹತ್ಕೊಂಡು ನ್ಯಾಯ ತಗೊಳ್ತಾರೆ ಅನ್ನೋಂಥ ಸ್ಥಿತಿನಲ್ಲಿ ಅವರಿಲ್ಲ. ಅದಕ್ಕೆ ಇಡೀ ವಿಶ್ವಕರ್ಮ ಸಮಾಜ ಅವ್ರ ಬೆನ್ನಿಂದ ನಿಲ್ಲುತ್ತೆ. ಎಲ್ಲ ರೀತಿಯಲ್ಲೂ ಕೂಡ ನಾವು ಅವ್ರಿಗೆ ಸಹಾಯ ಮಾಡ್ತೇವೆ, ಆರ್ಥಿಕವಾಗಿ ಕೂಡ ಮಾಡ್ತೇವೆ. ಹುಡುಗನ ಕುಟುಂಬ ಯಾವುದೇ ಕಾರಣಕ್ಕೂ ಮದುವೆ ಮಾಡಿಕೊಡಲ್ಲ ಅಂತ ಒಂದು ಉದ್ದೇಶಕ್ಕೆ ಮತ್ತೆ ಆತ ಜೈಲಲ್ಲೂ ಇದ್ದಾನೆ. ಅವ್ರನ್ನ ಹೆಂಗೆ ಕನ್ವಿನ್ಸ್ ಮಾಡಿ? ಹುಡುಗ ಹೇಳ್ತಿದ್ದಾನಂತೆ, ನಾನು ಜೈಲಲ್ಲಿ ಇದ್ರೂ ಪರವಾಗಿಲ್ಲ, ಮದುವೆ ಆಗಲ್ಲ ಅನ್ನೋ ಅಂತ ಇದಕ್ಕೆ ಬಂದು ಅವ್ರನ್ನ ಹೇಗೆ ಮನವೊಲಿಸ್ತೀರಿ ಸರ್? ಈಗ ಜೈಲಲ್ಲಿ ಇದ್ದು ಬಂದವ್ರ ಹತ್ರ ಅನುಭವ ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ. ಜೈಲು ಅರಮನೆ ಅಲ್ಲ, ಅದು ಸೆರೆಮನೆ. 1 ದಿನ 2 ದಿನ 3 ದಿನ ಚಂದ, ವರ್ಷಾನುಗಟ್ಟಲೆ. ನನ್ನ ಪ್ರಕಾರ ಈ ಕೇಸಿಗೆ ಸಂಬಂಧಪಟ್ಟಂಗೆ 10 ವರ್ಷ ಶಿಕ್ಷೆ ಆಗುತ್ತೆ. ಜೀವನದಲ್ಲಿ 10 ವರ್ಷ ಕಳ್ಕೊಂಡು ಅವ್ನು ಸಂಪಾದನೆ ಮಾಡೋದೇನು? ಆ ಮಗುಗೆ ಅವನ ತಂದೆ ಅಲ್ಲ ಅನ್ನೋದನ್ನಂತೂ ತಪ್ಸೋಕ್ಕಾಗೋದಿಲ್ಲಲ್ಲ. ಆ ಮಗು DNA ಮಾಡಿದ್ರೆ ಅವನೇ ಅಪ್ಪ ಅಂತ ಗೊತ್ತಾದ್ಮೇಲೆ ಆ ಮಗುಗೆ ರೈಟ್ಸ್ ಆಟೋಮೆಟಿಕ್ಕಾಗಿ ಬರುತ್ತಲ್ಲ. ಆಕೆಗೆ ನಾನು ಮದುವೆ ಮಾಡ್ಕೊಳಲ್ಲ ಅಂತ ಹಠನ ಮಾಡಬಾರ್ದು. ಜೈಲು ಶಿಕ್ಷೆ ಭಾಳ ಕಷ್ಟ ಸರ್. 21 ವರ್ಷ, ಈಗ 10 ವರ್ಷ ಕಳೆದು ಬಿಟ್ರೆ ಜೈಲಾಗೋಯ್ತು ಅಂತ. ಈ ಪ್ರಕರಣಗಳಲ್ಲಿ ತುಂಬ ಕಷ್ಟ ಐತೆ. ತಪ್ಪಿಸ್ಕೊಂಡು ನಾವು ಹೆಂಗೋ ಆರಾಮಾಗಿ ಹೊರಗಡೆ ಬಂದ್ಬಿಡ್ತೀವಿ ಅನ್ನೋದಕ್ಕೆ ಕಷ್ಟ ಐತೆ. ಯಾವುದೇ ಭಾರತದ ಸಂವಿಧಾನದಲ್ಲಿರ್ತಕ್ಕಂಥ ವಿಚಾರದಲ್ಲಿ ಮತ್ತು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಒಂದು ಹೆಣ್ಣಿಗೆ ಈ ರೀತಿ ಆದ ನಂತರ ಅವಳಿಗೆ ನ್ಯಾಯ ಸಿಕ್ಕಿಲ್ಲ ಅನ್ನೋ ಉದಾಹರಣೆನೇ ಇಲ್ಲ. ಸಿಕ್ಕುತ್ತೆ. ಅವ್ರು ಬಡವರಾದರೂ ಸಿಕ್ಕುತ್ತೆ, ಶ್ರೀಮಂತರಾದರೂ ಸಿಕ್ಕುತ್ತೆ. ಅದ್ರನ್ನಲ್ಲೂ ಬಡವರವರು. ಆ ಹುಡುಗ ಈಗ ಸ್ವಲ್ಪ ಹಠ ಮಾಡ್ತಾ ಇರ್ಬೋದು, ಮತ್ತು ಅವ್ರು ಯಾರಾದರೂ ಬೇರೆಯವ್ರು ಹೇಳ್ಕೊಟ್ಟಿರ್ಬೋದು ಆ ಹುಡುಗನಿಗೆ. ಅದು ಸ್ವಲ್ಪ ದಿನ ಆದಮೇಲೆ ನಿಮಗೂ ಗೊತ್ತಾಗುತ್ತೆ, ನನಗೂ ಗೊತ್ತಾಗುತ್ತೆ. ಇಂಥ ಉದಾಹರಣೆಗಳನ್ನು ಭಾಳಷ್ಟು ನೋಡಿದ್ದೇವೆ. ಈಗ ಮಾಡ್ತೀವಿ ಸರ್. ಈಗ ಬಂದಿದ್ದೀನಿ, ಅವ್ರ ಹತ್ರನೂ ಹೋಗಿ ಮಾತಾಡ್ತೀನಿ, ಅವ್ರ ಮನೆಗೂ ಹೋಗ್ತೀನಿ. ಅವ್ರದ್ದೇನಾದರೂ ಸಮಸ್ಯೆ ಇದ್ದರೆ ಅದನ್ನು ಬಗೆಹರಿಸೋ ನಿಟ್ಟಿನಲ್ಲಿ ನಾವೆಲ್ಲ ಪ್ರಯತ್ನ ಮಾಡ್ತೇವೆ. ಅವ್ರು ಏನು ಕೇಳಿದ್ರೋ ಅದನ್ನೆಲ್ಲವೂ ಒಪ್ಕೋತೇವೆ. ಆ ಒಟ್ಟಿನಲ್ಲಿ ಆ ಮಗುಗೆ ತಂದೆ ಆಗಬೇಕು, ಅವಳು ಸೊಸೆ ಆಗಬೇಕು. ನಮ್ಮ ಮನೆ ಮಗಳನ್ನು ಕೂಡ ಎಲ್ಲ ಒಂದು ಕಡೆ ಬದುಕ್ತಾ ಇದ್ದಾಳೆ ಅನ್ನುವಂಥ ಒಂದು ಇದಾಗಬೇಕು, ಒಳ್ಳೇದಾಗಬೇಕು. ಈಗ ಒಂದು ಹೇಳ್ತಾ ಇರೋದು, ನಮ್ಮ ಮಗು ನಮ್ಮ DNA ಟೆಸ್ಟ್ ನೀವು ಒತ್ತಾಯ ಮಾಡ್ತೀರಾ? DNA ಟೆಸ್ಟು ನಾನು ಬೇಡ ಅಂದ್ರೂ ಕಾನೂನು ಮಾಡಿಸುತ್ತೆ ಸರ್, ಕಾನೂನು ಮಾಡಿಸುತ್ತೆ. ಆ DNA ಅವ್ರಿಗೇನಾದರೂ ಡೌಟ್ ಇದ್ದರೆ ಮಾಡಿಸ್ಲಿ. ಅದು ನಾನು ಮಾಡಬೇಡ ಅಂದ್ರೂ ಕಾನೂನು ಮಾಡುತ್ತೆ. ಯಾಕಂದರೆ ಸೆಕ್ಷನ್ನೇ ಆ ಥರ ಇದೆ. DNA ಟೆಸ್ಟ್ ಆಗುತ್ತೆ. DNA ಟೆಸ್ಟ್ ಆದಮೇಲೆ ಆಗಲಿ. ಮಗು ಅಂತ DNA ಅವನದೇ ಮಗು ಅಂದರೆ ಆದರೂ ಮಾಡಬೇಕಲ್ಲ. ಬೇರೆ ಬೇರೆ ಆಲೋಚನೆಗಳನ್ನು ಮಾಡೋದು ಬೇಡ. ಈಗ ಇವರು ಯಾರು ದಿಕ್ಕಿಲ್ಲ ಅನ್ನೋದನ್ನು ಕೂಡ ಅವರು ನೆನೆಯೋದು ಬೇಡ. ಯಾವುದೇ ಹೋರಾಟಕ್ಕೂ ಕಾನೂನುಬದ್ಧವಾಗಿ ನಾವು ನಿಂತ್ಕೊಂಡು ಮಾಡ್ತೀವಿ. ಆ ಮಗುಗೆ ನ್ಯಾಯ ಕೊಡಿಸ್ತೀವಿ.
ಹುಡುಗನಿಗೆ 21 ವರ್ಷ ಆಗಿದೆ. ಅಂದರೆ ಅವನ ಡಿಸಿಷನ್ ಅವನು ತಿಳ್ಕೊಳ್ಳಿಕ್ಕೆ ಸಮರ್ಥನಾಗಿದೆ ಅಂತ ಅವರ ತಂದೆಯವರು ಈ ಪ್ರತಿಭಾ ಕೊಳೆಯವರು ಮಾತಾಡುವಂತ ಏನು ಹೇಳ್ತೀರಾ? ಸರ್, ಈ ಕೆಲಸ ಮಾಡುವಾಗ ಆ ಹುಡುಗ ಮೈನರ್ ಆಗಿದ್ದ ತಾನೆ. ಅಪ್ಪ ಆದಮೇಲೆ ಮೇಜರ್ ಆಗಿಬಿಟ್ಟಿದ್ದೀನಿ ಅಂದರೆ ಕಾನೂನು ಒಪ್ಪುತ್ತಾ? ಅವ್ನು ಮೇಜರ್ ಆಗಿಬಿಟ್ಟಿದ್ದಾನೆ ಅಂತ ಹೇಳಿದ್ರೆ ಅಂದರೆ ಮೇಜರ್ ಆದಮೇಲೆ ತಪ್ಪು ಮಾಡಿದ್ರೆ ಒಪ್ಪುತ್ತಾ? ಆ ಪ್ರಶ್ನೆ ಮೈನರ್ ಆ್ಯಂಡ್ ಮೇಜರ್ ಪ್ರಶ್ನೆನೇ ಅಲ್ಲ. ಇದು ಕಣ್ಣು ಕಾಣ್ತಾ ಇರೋದು ಒಂದು ಸತ್ಯ. ಕಣ್ಣೆದುರಿಗೆ ಮಗು ಜನ್ಮ ತಾಳಿದೆ. DNA ಆದಮೇಲೆ ಅವನದೇ ಮಗು ಅಂದಾದ್ಮೇಲೆ ಅವಾಗ ತಪ್ಪಿಸ್ಕೊಳಕ್ಕಾಗತ್ತಾ? ಅವೆಲ್ಲ ಆಗೋಲ್ಲ. ಇನ್ನಷ್ಟು ದೊಡ್ಡ ಗಾಯ ಮಾಡ್ಕೊಳೋದು ಬೇಡ. ನಾನು ಅವ್ರ ತಂದೆ ತಾಯಿಗಳಿಗೆ ನಿಮ್ಮ ಮುಖಾಂತರ ಕೈ ಜೋಡಿಸಿ ಮನವಿ ಮಾಡ್ತೇನೆ, ಈ ಎರಡು ಕುಟುಂಬಗಳನ್ನು ಒಂದು ಮಾಡ್ಕೊಳ್ಳಿ. ಒಳ್ಳೇದೋ ಕೆಟ್ಟದೋ ನಿಮ್ಮ ಹುಡುಗನೂ ಮಾಡಬಾರ್ದು, ನಮ್ಮ ಹುಡುಗಿನೂ ಮಾಡಬಾರ್ದು. ಏನು ಆಗೋಗಿದೆ ಸರಿ ಮಾಡಿಸಿ. ಅದೇ ಶಾಸಕ ಅಶೋಕ್ ರೈ ಕುಮಾರ್ ಇದ್ದು ಇಲ್ಲಿ ಮುಚ್ಚಾಲಿಕೆ ಪತ್ರ ಈ ಪ್ರಕರಣದಲ್ಲಿ ಬರ್ದಂತ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಸರ್, ಅಶೋಕ್ ರೈ ಅವರು ನನ್ನ ಸ್ನೇಹಿತ. ಆತ ತುಂಬ ಕಷ್ಟಪಟ್ಟು ಇವರ ಪರವಾಗಿ ಮಾಡಿದ್ದಾನೆ. ಪೊಲೀಸ್ ಸ್ಟೇಷನಲ್ಲೂ ಕೂಡ ಇವರು ಕಂಪ್ಲೇಂಟ್ ಕೊಡುವಂಥ ಸಂದರ್ಭದಲ್ಲಿ ಕಂಪ್ಲೇಂಟ್ ಕೊಡಬೇಡಿ, ನಾವು ಸರಿ ಮಾಡ್ತೇವೆ ಅಂತ ಸ್ವತಃ ಅವರ ಅಪ್ಪನೇ ಬರೆದುಕೊಡಿರೋಂಥ ಮುಚ್ಚಳಿಕೆ ಇದೆ. ಅದೆಲ್ಲ ತಪ್ಸೋಕ್ಕಾಗೋದಿಲ್ಲ, ಕಾನೂನಲ್ಲಿ ನಡೆಯುತ್ತೆ. ನಾನು ಅದೆಲ್ಲ ಮೀರಿ ಒಳ್ಳೆತನದಲ್ಲಿ ಇದನ್ನು ಬಗೆಹರಿಸ್ಕೊಳೋಣ ಅಂತ ಹೇಳ್ತೇನೆ. ಅಶೋಕ್ ರೈ ಅವರು ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಕುಟುಂಬದೊಟ್ಟಿಗೂ ಮಾತುಕತೆ ನಾನು ಮಾತಾಡ್ತೀನಿ ಸರ್.